ಗುರುಗಳಿಗೂ ಅಪಮಾನ. ಅಲ್ಲ ಸರ್, ಡಿ.ಕೆ. ಬ್ರದರ್ಸ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಇದಕ್ಕೇನಾದರೂ ಕಾರಣ ಅನ್ಸುತ್ತಾ? ನಾನು ಹೇಳಿಲ್ವಾ ಯಾವಾಗ ಬಿ ಜೆ ಪಿನಲ್ಲಿ ಉತ್ತರ ಇಲ್ಲ, ಅವ್ರ ಹುಳುಕನ್ನು ಮುಚ್ಚಾಕಕ್ಕೆ ಇದು ಮಾಡ್ತಾರೆ. ಈಗ ಬಿ ಜೆ ಪಿನಲ್ಲಿ ನಡೆದಿರೋದೇ ಇಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಎಲ್ಲಿ ನಡೆದಿದೆ ಅಲ್ಲ, ಹೋಗಿ ಕೂತಿದ್ದಾರಲ್ಲ ಡೆಲ್ಲಿನಲ್ಲಿ ಚೇಂಜ್ ಆಗಬೇಕು ಅಂತ ಅಷ್ಟೇ. ಸಿ ಗ್ರೇಡಿಂಗ್, ಸಿ ರೇಟ್ ಸಿಕ್ಕಿದೆ ಅಲ್ಲ, ಅದಕ್ಕೇನಂತಾರೆ ಮೋದಿನಾಮಿಕ್ಸ್ ಅಂತಾರೆ. ಅದಕ್ಕೆ ಅಚ್ಚೇ ದಿನ್, ಅಮೃತ್ ಕಾಲ್, ವಿಕಸಿತ್ ಭಾರತ್ ಇವೆಲ್ಲ ಬರೀ ಘೋಷಣೆ ಇರೋದ್ರಿಂದ ಸಿ ಗ್ರೇಡಿಂಗ್ ಕೊಟ್ಟಿರೋದು. ನಿಜವಾದ ಕೆಲಸ 2 ಲಕ್ಷ SMEsಗಳು, ಕಿರಾಣಾ ಅಂಗಡಿಗಳು ಎಲ್ಲರೂ ಬಂದಾಗಿದೆ. ಯಾರು ಕೊಟ್ಟಿರೋದು ಡೇಟಾ? ಅವರೇ ಕೊಟ್ಟಿರೋದಲ್ಲ, ಕೇಂದ್ರ ಸರ್ಕಾರ. ಅಂದರೆ ಇವ್ರದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತೀರಾ? 90 ರೂಪಾಯಿ $1. ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಅಂತೀರಾ? 2.5 ಲಕ್ಷ ಜನ ಇವತ್ತು ಪ್ರತಿ ವರ್ಷ ನಮ್ಮ ನಾಗರಿಕರು ನಾಗರಿಕತ್ವವನ್ನು ತ್ಯಜಿಸಿ ಬೇರೆ ದೇಶದ ನಾಗರಿಕರಾಗ್ತಾ ಇದ್ದಾರೆ. ಇದಕ್ಕಂತಾರೆ ಅಮೃತ್ ಕಾಲು. ಬರೀ ಅದಾನಿ ಅಂಬಾನಿಗೆ ಇವರಿಬ್ಬರಿಗೆ ಅಮೃತ್ ಕಾಲು ವಿಕಸಿತ್ ಭಾರತ್ ಆಗ್ತಾ ಇರೋದು ಹೊರತು ಬೇರೆ ಯಾರಿಗೂ ಆಗ್ತಾ ಇಲ್ಲ. ಇಲ್ಲ, ನೀವು ಕಾಂಗ್ರೆಸ್ನವ್ರಿಗೆ ನಂಬಕ್ಕೆ ಹೋಗ್ಬೇಡ್ರಪ್ಪ, ನಂಗೆ ನಂಬಕ್ಕೆ ಹೋಗ್ಬೇಡ್ರಿ. ಆ ರಿಪೋರ್ಟ್ನಲ್ಲಿ ಏನಿದೆ? ಸಿ ರೇಟಿಂಗ್ ಯಾಕೆ ಸಿಕ್ಕಿದೆ? ಯಾಕಂದರೆ ದತ್ತಾಂಶಗಳನ್ನು ನೀವು ಮರೆಮಾಚ್ತಾ ಇದ್ದೀರಾ, ತಿದ್ದುತ್ತಾ ಇದ್ದೀರಾ. ಡೇಟಾ ಈಸ್ ಬೀಯಿಂಗ್ ಫಜ್ಡ್, ಡೇಟಾ ಈಸ್ ಇನ್ಕರೆಕ್ಟ್. ಅದಕ್ಕೆ ಸೆನ್ಸಸ್ ಮಾಡ್ತಾ ಇಲ್ಲ ಮೋದಿಯವರು. ಇದು ನಿಜವಾಗ್ಲೂ ಅಮೃತ್ ಕಾಲ್ ಇದ್ದರೆ ಸೆನ್ಸಸ್ ಮಾಡಿ, ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಮಾಡಿ, ಗೊತ್ತಾಗ್ತದೆ ನಿಮಗೆ. 2021ನಲ್ಲಿ ನಡಿಬೇಕಾಗಿರುವಂಥ ಸೆನ್ಸಸ್ಸು 2025 ಆಗಿ ನಡೀತಿಲ್ಲ ಅಂದರೆ ದಯವಿಟ್ಟು ನೀವು ಯೋಚನೆ ಮಾಡಿ ಯಾಕೆ ನಡೀತಾ ಇಲ್ಲ ಅಂತ. ಯಾಕಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ತದೆ ಜನರಿಗೆ ಅಂದ್ಬಿಟ್ಟು ಅವ್ರು ಮಾಡ್ತಾ ಇಲ್ಲ ಅಷ್ಟೇ. ಕೋಲ್ಡ್ ವಾರ್ ಎಲ್ಲಿದೆ? ಚೆನ್ನಾಗಿ ಬಿಸಿ ಬಿಸಿ ಇಡ್ಲಿ ತಿಂತಾ ಇದ್ದಾರೆ, ದೋಸೆ ತಿಂತಾ ಇದ್ದಾರೆ. ಕೋಲ್ಡ್ ವಾರ್ ಅಂದರೆ ಹೆಂಗ್ರಿ ಸರ್? ನೀವು ನಾನು ಹೇಳಿದ್ನಲ್ಲ, ನಿಮ್ಮೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ 1-2 ದಿನ ಇದು ಆಫ್ ಮಾಡಿರಿ, ಎಲ್ಲ ಸರಿ ಹೋಗ್ತದೆ. ಸೇರಿಸ್ಲಿಯಪ್ಪ, ನಮಗೆ ಬರೀತಾರ್ರಿ. ಈಗೆಲ್ಲ ಮಾಡ್ತಾಯಿದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತಲ್ಲ. ಹಾಂ, ಅವಾಗೇ ಮಾಡ್ಬೋದಾಗಿತ್ತಲ್ರಿ. ಭಗವದ್ಗೀತಾನೂ ಹೊಸದಲ್ಲ, ಅವರು ರಾಜಕಾರಣಕ್ಕೆ ಹೊಸದಲ್ಲ. ಅವರೇ ಒಂದು ದೊಡ್ಡ ಎಡಿಟೋರಿಯಲ್ ಬರೆದಿದ್ರು ಪ್ರಜಾವಾಣಿನಲ್ಲಿ ಅನಿಸುತ್ತೆ. ಮನೋಜ್ ಅವ್ರು ನಗ್ಲಾತಾರೆ ನೋಡ್ರಿ. ಈಗ ಅವ್ರು ಏನೇನು ಬರ್ದಿರೋ ಅದಕ್ಕೆಲ್ಲ ಒಪ್ತೀನಿ ನಾನು. ಸರ್, ಈಗ ಬಸ್ ಸಮಸ್ಯೆಗಳು, ಟ್ರೈನ್ ಸಮಸ್ಯೆಗಳು ಸಾಕಷ್ಟು ಕೇಳಿವಿ. ಇವಾಗ ರೈತರ ಸಮಸ್ಯೆನೇ ದೇಶಾದ್ಯಂತ ಕಾಡ್ತಾ ಇದೆ. ಜನ ವಿಮಾನಯಾನ ಸೇವೆ ಕಾರಣ ಈಗ ನಿನ್ನೆ ನೀವು ನೋಡಿರ್ಬೇಕು ಕೆಲವು ಏರ್ಪೋರ್ಟ್ನಲ್ಲಿ